ಪೇರೆಂಟ್ಸು ಸಿರಿನಲ್ಲಿ ಜಾಯ್ನ್ ಆಗಿಲ್ಲ. ಇನ್ನು ಸ್ವಲ್ಪ ಜನ ಪೇರೆಂಟ್ಸು ಸಿರಿಗೆ ಜಾಯ್ನ್ ಆಗಬೇಕಾಗಿದೆ. ಆದಷ್ಟು ಸಿರಿಗೆ ಜಾಯ್ನ್ ಆದರೆ ನಿಮ್ಮ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಒಂದು ಸಿರಿಗೆ ನೀವು ಜಾಯ್ನ್ ಆದರೆ ಪೇರೆಂಟ್ಸು ತುಂಬ ಎಕನಾಮಿಕಲಿ ಸ್ಟ್ರಾಂಗ್ ಆಗೋದನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ. ಅವರು ಆರ್ಥಿಕವಾಗಿಯೂ ಮುಂದೆ ಬರೋದನ್ನ ನಾನು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೀನಿ. ಇದು ಸಿರಿ ಪ್ರೋಗ್ರಾಮ್ನ ಡೀಟೇಲ್ಸ್ ಅಂತ ಹೇಳ್ತೀನಿ. ಸಿರಿ ಅಂತ ಹೇಳಿದ್ರೆ ಸೋಷಿಯಲ್ ಇನೋವೇಷನ್ ಟು ರೀಬಿಲ್ಡ್ ಇಂಡಿಯಾ, ಅಂದರೆ ಭಾರತ ದೇಶದ ಪುನರ್ನಿರ್ಮಾಣ ಹೇಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಒಂದು ಒಳ್ಳೆಯ ಸಮಾಜ ಆಗ್ಬೇಕಂತ ಆದ್ರೆ ಅದು ಶುರುವಾಗದೆ ಒಂದು ಮಗುವಿನಿಂದ. ಮಗು ಏನ್ ಕಲ್ತಿರುತ್ತೆ ಅದು ತನ್ನ ಜೀವನದಲ್ಲಿ ಮುಂದೆ ಅಳವಡಿಸ್ಕೊಡುತ್ತೆ. ಹಾಗಾಗಿ ಬೆಳೆಯುವ ಸಿರಿ ಮೊಳಕೆಯಿಂದಲೇ ನಾವು ಹೇಳ್ಕೊತಾ ಬಂದ್ರೆ ಮಕ್ಕಳು ಚೆನ್ನಾಗಿ ಕಲಿತಾರೆ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಈ ಸಿರಿ ಕಾನ್ಸೆಪ್ಟ್ ನ ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಮಗು ಅಲ್ಲ, ಮಗುವಿನ ಜೊತೆಗೆ ಫಸ್ಟ್ ಮಗು ಬರುತ್ತೆ, ಅದಾದ್ಮೇಲೆ ಕುಟುಂಬ, ಕುಟುಂಬ ಆದ್ಮೇಲೆ ಸಮುದಾಯ, ಸಮುದಾಯದಿಂದ ರಾಷ್ಟ್ರ, ಹೀಗೆ ಒಂದೊಂದೇ ಸ್ಟೆಪ್ ಆಗಿ ಬರೋದಕ್ಕೆ ಅನುಕೂಲ ಆಗುತ್ತೆ. ಮಗುನೇ ಚೆನ್ನಾಗಿ ವಿದ್ಯೆ ಕಲ್ತಿದ್ರು ತುಂಬಾ ಜನ ನೀವು ನೋಡಿರ್ಬೋದು ಒಂದು ಆ ಒಳ್ಳೆತನನ ಉಪಯೋಗಿಸ್ಕೊಳ್ಳೋದಿಲ್ಲ. ತುಂಬಾ ಜನ ಓದಿರೋರು ಕೂಡ ಒಳ್ಳೆಯದನ್ನ ಉಪಯೋಗಿಸ್ಕೊಳ್ತಾ ಇಲ್ಲ. ಹಾಗಾಗಿ ಅದ್ರ ಜೊತೆಗೆ ಒಂದು ಮೌಲಿಕ ಶಿಕ್ಷಣವನ್ನು ಕೊಟ್ಟಾಗ ಮಾತ್ರ ಆ ಮಗುವಿನ ಬೆಳವಣಿಗೆ ಸಾಧ್ಯ. ಅದರಿಂದ ಒಂದು ಒಳ್ಳೆಯ ಫ್ಯಾಮಿಲಿ ಆಗುತ್ತೆ. ಫ್ಯಾಮಿಲಿ ಆದಾಗ ಆ ಸುತ್ತಲೂ ಸಮುದಾಯ ಕೂಡ ಒಂದು ಚೆನ್ನಾಗಿ ಬೆಳೆಯುತ್ತೆ. ಅದರಿಂದ ಒಂದು ಒಳ್ಳೆಯ ರಾಷ್ಟ್ರ ನಿರ್ಮಾಣ ಸಾಧ್ಯ ಆಗುತ್ತೆ. ವ್ಯಕ್ತಿಯಿಂದ ರಾಷ್ಟ್ರದವರೆಗೆ ಸಮಗ್ರ ಅಭಿವೃದ್ಧಿಯನ್ನು ಸಾಧಿಸುವ ಗುರಿ ಹೊಂದಿದೆ ನಮ್ಮ ಸಿರಿ. ಈಗ ರೀಬಿಲ್ಡ್ ಇಂಡಿಯಾದ ಹೃದಯ ಭಾಗವೇ ಸಿರಿ. ಹೇಗೆ ಅಂದ್ರೆ ಎಲ್ಲರಿಗೂ ಶಿಕ್ಷಣ ಸಿಗಬೇಕು, ಬಡವರಿಗೂ ಸಿಗಬೇಕು, ಶ್ರೀಮಂತರಿಗೂ ಸಿಗಬೇಕು, ಮತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೂ ಒಳ್ಳೆ ಉತ್ತಮವಾದ ಶಿಕ್ಷಣ ಸಿಗಬೇಕು. ಎಸ್ಪೆಷಲಿ ಬಡ ಮಕ್ಕಳಿಗೆ. ಈಗ ತುಂಬಾ ಜನ ಮಕ್ಕಳಿಗೆ ಪೇರೆಂಟ್ಸ್ಗೆ ಮಕ್ಕಳನ್ನ ಓದಿಸೋಕೆ ಆಗೋದಿಲ್ಲ. ಅವರು ಫೀಸ್ ಕಟ್ಟಕ್ಕಾಗ್ತಿರನೆ ಮಕ್ಕಳನ್ನ ಓದಿಸೋಕ್ಕಾಗ್ತಿರನೆ ಹಾಗೆ ಇಟ್ಕೊಂಡಿರ್ತಾರೆ. ಆದ್ರೆ ನಮ್ಮ ಸಿರಿನಲ್ಲಿ ಜಾಯಿನ್ ಆದ್ರೆ ಯಾವುದೇ ರೀತಿಯ ತೊಂದರೆ ಇಲ್ದಿರ ಮಕ್ಕಳಿಗೆ ಈಗ ಒಂದಿಷ್ಟು ಆಲ್ರೆಡಿ ತುಂಬಾ ಜನಕ್ಕೆ ಗೊತ್ತಿದೆ ಪೇರೆಂಟ್ಸ್ಗೆ ಯಾವ ರೀತಿ ಒಂದು ಹಣವನ್ನ ನಾವು ಡೆಪಾಸಿಟ್ ಮಾಡಿದ್ರೆ ಮಗು ಎಲ್ಲಿ SSLC ತನಕ ಓದಿದ್ರೆ ಮತ್ತೆ ಅದು ರೀಫಂಡ್ ಆಗುತ್ತೆ. ಆಗ ಆ ಹಣ ಏನಾಗುತ್ತೆ ಮಗುವಿಗೆ ಮುಂದಿನ ಭವಿಷ್ಯಕ್ಕೆ ಅಂದ್ರೆ ಕಾಲೇಜ್ ಆಗಿರ್ಬೋದು ಇಲ್ಲ ಏನೋ ಒಂದಕ್ಕೆ ಉಪಯೋಗ ಮಾಡ್ಕೊಳ್ಬಹುದು ಅನ್ನೋದು ನಿಮಗೆ ಗೊತ್ತಿದೆ. ಅದನ್ನ ಆ ರೀತಿ ಬೆಳೆಸ್ಕೊಂಡು ಹೋದಾಗ ನಿಮಗೂ ಮಗುವಿಗೆ ಬರ್ಡನ್ ಆಗೋದಿಲ್ಲ. ಮಗು ಹಣ ಕಟ್ಟಬೇಕು ಅನ್ನೋದು ನಿಮಗೆ ಕಷ್ಟ ಆಗೋದಿಲ್ಲ. ಒಂದು ಕಾನ್ಫಿಡೆಂಟ್ ಬೆಳೆಯುತ್ತೆ. ನಮ್ಮ ಹತ್ರ ಸಿರಿ ಅಮೌಂಟ್ ಇದೆ, ನಾವು ಮುಂದೆ ಮಗುಗೆ ಒಂದು ಒಳ್ಳೆ ಕಾಲೇಜ್ ನೋಡ್ಬೋದು ಅನ್ನೋ ಒಂದು ಕಾನ್ಫಿಡೆಂಟ್ ಪೇರೆಂಟ್ಸ್ ಅಲ್ಲಿ ಬೆಳೀತಾ ಹೋಗುತ್ತೆ. ಮತ್ತೆ ಆತ್ಮವಿಶ್ವಾಸ, ತತ್ವೋಪಚಾರ ಮತ್ತು ಸಾಮರ್ಥ್ಯ ಬೆಳೆಸೋ ಉಚಿತ ಹಾಗೂ ಗುಣಮಟ್ಟದ ಶಿಕ್ಷಣ ಅಂದ್ರೆ ಒಳ್ಳೆ ಎಜುಕೇಶನ್. ಇವಾಗ ಮಗು ಸಿರಿ ಎಜುಕೇಶನ್ ಅಲ್ಲಿದ್ದಾರೆ, ಫ್ರೀ ಎಜುಕೇಶನ್ ಅಂತ ಅವ್ರನ್ನ ಬೇರೆ ಕೂರ್ಸೋದಾಗಿರ್ಲಿ, ಅವ್ರನ್ನ ಕ್ಲಾಸಿಂದ ಎಲ್ಲ ಇಲ್ಲ, ಎಲ್ಲಾ ಜೊತೆ ಒಂದಾಗಿ ಬೆರೆತು ಮಕ್ಕಳನ್ನ ಓದಿಸ್ತೀವಿ. ಈಕ್ವಾಲಿಟಿ ನಲ್ಲಿ ಮಕ್ಕಳಿಗೆ ಓದಿಸ್ತೀವಿ. ಸಬಲೀಕರಣ ಹೇಗೆ? ನಾವು ಸಬಲರಾಗಿದ್ರೆ ಮಾತ್ರ ನಾವು ಮಕ್ಕಳನ್ನ ಚೆನ್ನಾಗಿ ಓದಿಸಕ್ಕಾಗತ್ತಲ್ವಾ? ಹಾಗಾಗಿ ಮಕ್ಕಳಿಗೆ ಪೇರೆಂಟ್ಸ್ಗೆ ಆರೋಗ್ಯ, ಹಣಕಾಸು, ಮಕ್ಕಳ ಪೋಷಣೆ, ನಾಯಕತ್ವದಲ್ಲಿ ಪೋಷಣೆಗೆ ತರಬೇತಿ ಆಲ್ರೆಡಿ ಇದು ಸಿರಿ ಪ್ರೋಗ್ರಾಮ್ ಅಲ್ಲಿ ನಡೀತಾ ಇದೆ. ತಿಂಗಳಲ್ಲಿ ಪೇರೆಂಟ್ಸ್ 2 ಸತಿ ಬರ್ಬೇಕಾಗತ್ತೆ. ಒಂದು ಕ್ಲಾಸ್ ಇರುತ್ತೆ, ಕ್ಲಾಸ್ ಅಲ್ಲಿ ನಮಗೆ ಮಕ್ಕಳಿಗೆ ಪೇರೆಂಟ್ಸ್ಗೆ ಶಿಕ್ಷಣ ಕೊಡ್ತೀವಿ. ಪಾಶ್ ಅಂತ ಟ್ರೈನಿಂಗ್ ಕೊಟ್ಟಿದ್ದೀವಿ ನಾವು, ಮತ್ತೆ ನ್ಯೂಟ್ರಿಷನ್ ಪ್ರೋಗ್ರಾಮ್ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ನಾವು ಫೈರ್ ಎಕ್ಸ್ಟೆನ್ಷನ್, ಸೌಂಡ್ ಥೆರಪಿ ಅಂತ ತುಂಬಾ ಕಾರ್ಯಕ್ರಮಗಳನ್ನ ವಾರ ನಾವು ನಡೆಸ್ತಾ ಬಂದಿದ್ದೀವಿ. ಇದರಿಂದ ಏನಾಗುತ್ತೆ, ಪೇರೆಂಟ್ಸು ಕೂಡ ಎಜುಕೇಟೆಡ್ ಆಗ್ತಾರೆ, ಸಾಮಾಜಿಕ ಕಳಕಳಿನೂ ಬೆಳೆಸ್ಕೊಳ್ತಾರೆ, ಮತ್ತೆ ಅವರ ಜ್ಞಾನನೂ ಕೂಡ ಅವರು ಬೆಳೆಸ್ಕೊಳ್ತಾ ಹೋಗ್ತಾರೆ. ಮತ್ತೆ ಸಹಕಾರಿ ಉದ್ಯಮಶೀಲತೆ ಮತ್ತೆ ಓಪನ್ ಕಿಚನಿಂಗ್ ಅಂತ ನಾವು ಪ್ರಾರಂಭಿಸ್ತಾ ಇದ್ದೀವಿ ಈ ವರ್ಷದಲ್ಲೇ. ಇದು ಯಾವ ರೀತಿ ಅಂತ ಹೇಳಿದ್ರೆ ತುಂಬಾ ಮಹಿಳೆಯರು ಮನೆಯಲ್ಲೇ ಕೂತಿರ್ತಾರೆ, ಏನ್ ಮಾಡ್ಬೇಕು ಅವ್ರಿಗೆ ಅನ್ನೋದು ಗೊತ್ತಿರಲ್ಲ. ಇದು ಓಪನ್ ಕಿಚನ್ ಮಾಡಿಕೊಂಡು ಸಮುದಾಯಗಳನ್ನ ಬೆಳೆಸ್ಕೊಂಡು ನಾವು ಫುಡ್ನ ಝೊಮ್ಯಾಟೊ ಇರ್ಬೋದು, ಸ್ವಿಗ್ಗಿ ಇರ್ಬೋದು, ಆ ರೀತಿ ನಾವು ಡೆಲಿವರಿ ಕೊಟ್ಟಾಗ ನಮಗೂ ಇನ್ಕಮ್ ಬರುತ್ತೆ. ಮತ್ತೆ ಇದರಲ್ಲಿ ಪ್ರತಿಯೊಬ್ಬರು ಕೆಲಸಗಾರರಾಗಿ ಕೆಲಸ ಮಾಡೋದಿಲ್ಲ, ಒಂದು ಮೆಂಬರ್ ಆಗಿ ಕೆಲಸನ ಮಾಡ್ತಾರೆ. ಅದು ಒಂದು ಪ್ಲಸ್ ಪಾಯಿಂಟ್. ಎಲ್ಲ ಕಡೆ ನೀವು ಕೆಲಸಗಾರರಾಗಿ ಮಾಡಿದ್ರೆ ಇಲ್ಲಿ ಒಂದು ನೀವು ಮೆಂಬರ್ ಆಗಿ ಕೆಲಸವನ್ನ ಮಾಡುವಂಥದ್ದು. ಮತ್ತೆ ಸಿರಿ ಶಿಕ್ಷಣದಲ್ಲಿ ಉಚಿತ ಮತ್ತೆ ಸಂಪೂರ್ಣ ಶಿಕ್ಷಣವನ್ನ ಕೊಡುವಂಥದ್ದು. ಮತ್ತೆ ಸಿರಿ ಸಮೃದ್ಧಿ, ಆರೋಗ್ಯ, ಹಣಕಾಸು, ನಾಯಕತ್ವದ, ಕುಟುಂಬದ ಮೌಲ್ಯಗಳು ಮತ್ತು ಪೋಷಕರಿಗೆ ವಾರದ ತರಬೇತಿ, ಅದೇ ಹೇಳಿದ್ನಲ್ಲ ವಾರದ ತರಬೇತಿ. ಅದ್ರ ಜೊತೆಗೆ ಸಿರು ಮಾತೃಶಕ್ತಿ. ಇವಾಗ ಇನ್ನೊಂದು ಬರ್ತಾ ಇದೆ ಈ ವರ್ಷದಲ್ಲಿ, ಯಾರು ಮಧ್ಯದಲ್ಲಿ ಎಜುಕೇಶನ್ ಬಿಟ್ಟಿದ್ದಾರೆ ಅವರು ತಮ್ಮ ಎಜುಕೇಶನ್ ನ ಮುಂದುವರಿಸೋದು, ಅವ್ರಿಗೆ ಇಷ್ಟವಾದ ಸಬ್ಜೆಕ್ಟ್ ನ ಚೂಸ್ ಮಾಡ್ಕೊಂಡು ಅವ್ರು ಓದಿ ಪಾಸ್ ಔಟ್ ಮಾಡೋದು. ಅದಕ್ಕೆ ತರಬೇತುದಾರರು
ಆನ್ಲೈನ್ ಅಲ್ಲಿ ದಿನನಿತ್ಯ ತಗೊಳ್ತಾರೆ. ಅದಾದ್ಮೇಲೆ ನೀವು ವಾರಕ್ಕೊಂದ್ಸತಿ ಇಲ್ಲಿ ಬಂದು ಟ್ರೈನ್ ಅಪ್ ಮಾಡ್ಕೊಳ್ಳೋ ತರ. ಪರಿಸರ ಮಿತ್ರ ಹೇಳಿದ್ನಲ್ಲ, ವಾರಕ್ಕೆ 2 ಸತಿ ಬರಬೇಕು ಅಂತ. ಇದು ಪರಿಸರ. ಇದರಿಂದ ಏನು, ಮನೆಗೊಂದು ಮನೋ ಕಾನ್ಸೆಪ್ಟ್ ಅಲ್ಲಿ ನಾವು ಮಾಡ್ತಾ ಇರುವಂತದ್ದು. ಇದರಿಂದ ಏನಾಗುತ್ತೆ, ಪರಿಸರದ ಕಾಳಜಿ ನಮ್ಮಲ್ಲಿ ಬರುತ್ತೆ, ಮತ್ತೆ ಸಾಮಾಜಿಕ ಮೌಲ್ಯ ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಪೇರೆಂಟ್ಸ್ಗೂ ಹೆಚ್ಚಾಗುತ್ತೆ. ಅದನ್ನ ನೋಡ್ತಾ ನೋಡ್ತಾ ಮಕ್ಕಳು ಕೂಡ ಅದನ್ನ ತಮ್ಮಲ್ಲಿ ಅಳವಡಿಸ್ಕೊಳ್ತಾರೆ. ಇಲ್ಲ ಅಂತ ನಾವೇ ಒಂದು ಪರಿಸರದ ಬಗ್ಗೆ ಕಾಳಜಿ ವಹಿಸಿಲ್ಲ ಅಂದ್ರೆ ಮಕ್ಕಳಲ್ಲಿ ನಾವು ಜ್ಞಾನ ತುಂಬೋದು ಕಮ್ಮಿ ಆಗುತ್ತೆ. ನೀವು ತುಂಬಾ ಜನ ಪೇರೆಂಟ್ಸ್ ನೋಡಿರ್ಬೋದು, ಮೊದಲೆಲ್ಲ ಆಚೆ ಹೋದಾಗ ಮಾತಾಡಕ್ಕೆ ತುಂಬಾ ಎದುರ್ತಾ ಇದ್ರು. ಮಾತಾಡ್ರಿ ಅಂದ್ರೆ ಹಿಂದೆ ಬರ್ತಾ ಇದ್ರು. ಆದ್ರೆ ಈಗ ನಮ್ಮನ್ನ ಬಿಟ್ಬಿಟ್ಟು ಮುಂದೆ ಹೋಗಿ ಮಾತಾಡ್ತಾ ಇರ್ತಾರೆ. ಅದೊಂದು ತುಂಬಾ ಉತ್ತಮವಾದ ಬೆಳವಣಿಗೆ. ನಮ್ಮನ್ನೇ ಕೇರೆ ಮಾಡಲ್ಲ, ಹೋಗ್ಬಿಟ್ಟಿರ್ತಾರೆ ಮನೆ ಮುಂದೆ, ತಟ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ಅದೊಂದು ತುಂಬಾ ಒಳ್ಳೆ ಬೆಳವಣಿಗೆಯಾಗಿ ನನಗೆ ಕಾಣಿಸ್ತಾ ಇದೆ. ಮತ್ತೆ ಸಿರು ಮಾತೃಶಕ್ತಿ, ಇದು ಮತ್ತೆ ಸ್ತ್ರೀ ಮಾತೃಶಕ್ತಿ ತಾಯಿಯಂದಿರು ಆತ್ಮವಿಶ್ವಾಸದಿಂದ ಬೆಳೆದಾಗ ಸಂಪೂರ್ಣ ಕುಟುಂಬದ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಹೇಗೆ? ತಾಯಿ ಒಂದು ಚೆನ್ನಾಗಿ ಎಜುಕೇಶನ್ ಪಡ್ಕೊಂಡು ಅವ್ರ ಒಂದು ಆರೋಗ್ಯವನ್ನ ಕಾಪಾಡ್ಕೊಂಡ್ರೆ ಇಡೀ ಕುಟುಂಬನ ಕಾಪಾಡೋ ಶಕ್ತಿ ಒಂದು ಹೆಣ್ಣಲ್ಲಿದೆ ಅನ್ನೋದೊಂದು ಕಾನ್ಸೆಪ್ಟ್. ಇದನ್ನ ಮಾಡಿದಾಗ ನಮ್ಮಲ್ಲಿ ಏನಾಗುತ್ತೆ, ಅವ್ರ ಮನೆಯ ಕುಟುಂಬದ ಜೊತೆಗೆ ಸಮುದಾಯ ಬೆಳವಣಿಗೆನೂ ಆಗತ್ತೆ. ಸಿರಿ ಆರೋಗ್ಯ, ಇಲ್ಲಿ ಪ್ರತಿದಿನ 700ಕ್ಕೂ ಹೆಚ್ಚು ಪೌಷ್ಟಿಕಾಹಾರ ವಿತರಿಸುವ ಸಹಕಾರಿ ಸಮುದಾಯ ಅಡುಗೆ ಮನೆ ತಾಯಂದಿರ ನಿರ್ವಹಣೆ ಮೂಲಕ ಜೀವನೋಪಾಯ ಆಹಾರದ ಭದ್ರತೆ. ಇದು ಪೌಷ್ಟಿಕ ಆಹಾರದ ಬಗ್ಗೆ ಕುರಿತು ಪೇರೆಂಟ್ಸ್ಗೆ ಕಾಳಜಿ. ಊಟ ಮಾಡ್ತೀವಿ ನಾವೆಲ್ಲ, ಬಟ್ ಯಾವ ತರ ಊಟ ಮಾಡ್ತೀವಿ ಎಲ್ಲ ಏನೋ ಸಿಕ್ಕುತ್ತೆ. ಹೆಣ್ಮಕ್ಳು ಜಾಸ್ತಿ ಆರೋಗ್ಯದ ಬಗ್ಗೆ ಗಮನನೇ ಕೊಡೋದಿಲ್ಲ. ರಾತ್ರಿ ಏನಿರುತ್ತೆ ಅದು ತಿಂತೀವಿ, ಹೊಸದನ್ನ ಮಕ್ಕಳಿಗೆ ಗಂಡಂದಿಗೆ ಕೊಡ್ತೀವಿ. ಅಲ್ಲಿ ಏನಾಗುತ್ತೆ, ನಮ್ಗೆ ಪೌಷ್ಟಿಕಾಂಶದ ಕೊರತೆ ಬರ್ತಾರೆ. ಅದಕ್ಕೆ ಫಸ್ಟ್ ಹೆಣ್ಣು ಕಲಿಬೇಕು, ಆಮೇಲೆ ಮನೇಲಿರೋಗೆಲ್ಲರಿಗೂ ಅದು ಕೊಡ್ತಾ ಬಂದಾಗ ಆರೋಗ್ಯನೂ ಚೆನ್ನಾಗಿ ಕಾಪಾಡದಂಗೆ ಆಗತ್ತೆ ಅನ್ನೋದಕ್ಕೋಸ್ಕರ ಒಂದು ಕಾನ್ಸೆಪ್ಟ್ ಸಿರಿ ಆರೋಗ್ಯ ಅಂತ. ಮತ್ತೆ ಸಿರಿ ಅನುಭವ ಮಂಟಪ, ಇದು ನಮ್ಮ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ, ಎಲ್ಲಾ ಮನೇಲಿ ಒಬ್ಬ ವಯಸ್ಸಾದವ್ರು ಇರ್ತಾರೆ. ಪಾಪ ನಿಮ್ ಪಾಡಿಗೆ ನೀವು ಕೆಲಸ ಮಾಡ್ತಿರ್ತೀರಾ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ನಿಮಗೆ ಟೈಮ್ ಇದ್ದಾಗ ಸ್ವಲ್ಪ ಮಾತಾಡ್ತೀರಾ ಅಷ್ಟೇ, ನಿಮ್ಮ ಮನೆಯ ವಿಷಯ ಮಾತಾಡ್ತೀರಾ. ಅವ್ರೆಲ್ಲೂ ಆಚೆ ಹೋಗೋದಿಲ್ಲ. ಒಂಥರ ಅವರು ಡಿಪ್ರೆಷನ್ ಅಲ್ಲಿ ಇರ್ತಾರೆ. ಅದೇ ನಮ್ಮ ಶಾಲೆಯ ಈ ವರ್ಷದ ಇದರಲ್ಲಿ ಅನುಭವ ಮಂಟಪ ಅಂತ ಮಾಡ್ತೀವಿ. ಅಲ್ಲಿ ಏನಿರುತ್ತೆ, ವಯಸ್ಸಾದ ಹಿರಿಯರು ಬರ್ತಾರೆ, ಕೂತ್ಕೊಳ್ತಾರೆ, ನ್ಯೂಸ್ ಪೇಪರು ಮತ್ತೆ ಬುಕ್ಕುಗಳಿರುತ್ತೆ, ಓದ್ತಾರೆ, ಒಬ್ರ ಜೊತೆ ಒಬ್ರು ಮಾತಾಡ್ತಾರೆ. ಅವಾಗ ಏನಾಗುತ್ತೆ, ಅವರ ಮನಸ್ಸಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ವಯಸ್ಸಾದವ್ರಿಗೆ ಬೇಕಾಗಿರುತ್ತೆ ಮೇನು ಮೈಂಡ್ ರಿಲ್ಯಾಕ್ಸ್. ಅವ್ರಿಲ್ಲ ಅಂದ್ರೆ ಮನೇಲಿ ಕೂತ್ಕೊಂಡು 108 ಯೋಚನೆ ಮಾಡ್ತಾರೆ. ಯೋಚನೆ ಮಾಡ್ತಾ 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 ಅವರಲ್ಲಿ ಅವರೇ ಡಿಪ್ರೆಷನ್ ಹೋಗ್ತಾ ಇರುತ್ತೆ, ಅದು ನಿಮಗೆ ಗೊತ್ತೇ ಇರೋದಿಲ್ಲ. ಹಾಗಾಗಿ ಅವಾಗ ಇಲ್ಲಿ ಬಂದು ಬೆರೆತಾಗ ಅವರು ಸಮುದಾಯದವರು ಇರ್ತಾರೆ, ಅವ್ರ ಹತ್ರ ಮಾತಾಡ್ಕೊಂಡು ಅವ್ರ ಮನಸ್ಸು ಹಗುರ ಆಗುತ್ತೆ, ಮತ್ತೆ ಆರೋಗ್ಯನೂ ಅವರಿಗೆ ಚೆನ್ನಾಗಿರುತ್ತೆ. ಸಿರಿ ಚೈತನ್ಯ ಕೇಂದ್ರ, ಸಿರಿ ಚೇತನ ಕೇಂದ್ರ ತಾಯಂದಿರು ಮತ್ತು ಮನೆಗಳಿಂದಲೇ ಯೋಗ, ಮೌಲ್ಯ ಶಿಕ್ಷಣ ಮತ್ತು ಅಧ್ಯಯನ ವಲಯಗಳನ್ನು ಮುನ್ನಡೆಸುತ್ತಾರೆ. ಅಂದ್ರೆ ಮನೆಗಳಲ್ಲೇ ತಾಯಂದಿರು ಯೋಗ ಮಾಡುವಂಥದ್ದು. ಯೋಗ ಎಲ್ಲದಕ್ಕೂ ಸರ್ವ ರೋಗಕ್ಕೂ ಮದ್ದು ಅನ್ನೋದೊಂದು ಇದೆ. ಹಾಗಾಗಿ ಯೋಗ ಮಾಡ್ತಾ ಮಾಡ್ತಾ ನಮ್ಮ ದೈಹಿಕ ಶರೀರವೂ ಕೂಡ ಒಳ್ಳೆ ಆರೋಗ್ಯದಿಂದ ಇರುತ್ತೆ. ಹಾಗಾಗಿ ಮನೆಯಲ್ಲೇ ಕಲಿತಾ ಅದನ್ನ ಇನ್ನ 4 ಜನಕ್ಕೆ ಇವಾಗ ನಾನ್ ಕತೆ ನನ್ನಲ್ಲೇ ಇರೋದಲ್ಲ ಯೋಗ, ಒಂದು 4 ಜನನ ಕರ್ಕೊಂಡು, ಒಂದು 5 ಜನನ ಕರ್ಕೊಂಡು ಮನೆಯಲ್ಲಿ ಯೋಗ ಮಾಡುವಂಥದ್ದು. ಅವಾಗ ನಾವು ಯೋಗನ ಸ್ಪ್ರೆಡ್ ಮಾಡ್ದಂಗಾಗತ್ತೆ. ಅದರಿಂದ ಬರುವಂತಹ ಬೆನಿಫಿಟ್ ಕೂಡ ನಾವು ತಿಳ್ಕೊಂಡಂಗೆ ಆಗತ್ತೆ, ತಿಳಿಸ್ಕೊಟ್ಟಂಗೂ ಆಗತ್ತೆ.